ಇದು ನನ್ನ ಲೈಫ್ ಅಂತ ಅಸ್ಯೂಮ್ ಮಾಡಿ. ದ ಫಸ್ಟ್ ಫೋಲ್ಡ್ ಇದು ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ನನ್ನ ಇನ್ಸೆಕ್ಯೂರಿಟೀಸ್ ಮತ್ತು ಡಿಪ್ರೆಷನ್ ಮತ್ತು ಸಿನ್ಸ್, ಲೈಕ್ ಏನಂದರೆ ಫಿಯರ್ ಆಫ್ ಡೆತ್ ಮತ್ತು ಬುಲಿಯಿಂಗಿಂದ ತುಂಬ ಅಫೆಕ್ಟ್ ಆಗಿದೆ. ಆ್ಯಂಡ್ ಆಲ್ ದಟ್ ಸೈಕಲಾಜಿಕಲ್ ಚೇಂಜಸ್ ಇದು ಈ ಫೋಲ್ಡಲ್ಲಿ ಅಸ್ಯೂಮ್ ಮಾಡ್ಕೊಳ್ಳಿ. ಐ ವಾಸ್ ಟ್ರಾವೆಲಿಂಗ್ ಇನ್ ಅ ಬೋಟ್ ಆಫ್ ಹ್ಯಾವಿಂಗ್ ಆಲ್ ದಟ್ ಇನ್ ಮೈ ಮೈಂಡ್. ದ ಸೆಕೆಂಡ್ ಫೋಲ್ಡ್ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ನಾನು ಹ್ಯಾಪಿನೆಸ್ನ ಎಲ್ಲಿ ಹುಡ್ಕೊಂಡು ಹೋಗ್ತಿದ್ದೆ ಅಂದರೆ ಲೈಕ್ ರೆಸ್ಟೋ ಬಾರ್ ಇರುತ್ತಲ್ಲ, ನಾನು ಕುಡಿಯೋದಿಲ್ಲ, ಬಟ್ ದೆನ್ ಅಲ್ಲಿ ಹೋಗ್ಬಿಟ್ಟು ಡೆಸರ್ಟ್ ಟ್ರೈ ಮಾಡಬೇಕು, ಅದು ಚೆನ್ನಾಗಿರುತ್ತೆ. ಎವ್ರಿ ವೀಕೆಂಡ್ ನಾನು ಐ ಯೂಸ್ ಟು ಗೋ ಫಾರ್ ಎವ್ರಿ ರೆಸ್ಟೋರೆಂಟ್ ಫ್ರಮ್ ಬ್ಯಾಸ್ಟಿಯನ್ ಟು ಒನ್ ಕಮ್ಯುನಿಟ್. ಹೆಂಗಾಗಿತ್ತು ಅಂದರೆ ಅಲ್ಲಿರೋವರೆಗೂ ನಂಗೆ ಖುಷಿಯಾಗಿರ್ತಿದ್ದೆ. ಅದಾದಮೇಲೆ ಇಟ್ ವಾಸ್ ಟೈಮ್ ಮಾತ್ರ ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗ್ತಿದ್ದಿದ್ದು. ಐ ವಾಸ್ ಥಿಂಕಿಂಗ್ ಓಕೆ, ಈ ಹ್ಯಾಪಿನೆಸ್ ಕೊಡ್ತಿದೆಯಲ್ಲ, ಅಟ್ಲೀಸ್ಟ್ ವೀಕೆಂಡ್ವರೆಗೂ ವೆಯ್ಟ್ ಮಾಡ್ತಿದ್ದೆ ಜಸ್ಟ್ ಟು ಗೋ ಆ್ಯಂಡ್ ಎಂಜಾಯ್. ದಿಸ್ ಇಸ್ ದ ಥರ್ಡ್ ಫೋಲ್ಡ್. ಈ ಥರ್ಡ್ ಫೋಲ್ಡ್ ಏನು ಇಂಡಿಕೇಟ್ ಮಾಡುತ್ತೆ ಅಂದರೆ ಒನ್ ಟೈಮ್ ನಾನು ದೇವರಿಂದ ತುಂಬ ಆಚೆ ಬಂದಾಗ ಕ್ರಿಕೆಟ್ ಒಂದು ಅಡಿಕ್ಷನ್ ಥರ ಆಗಿತ್ತು. ಇಟ್ ವಾಸ್ ಲೈಕ್ ನಾನು ಕ್ರಿಕೆಟ್ ಆಡಿಲ್ಲ ಅಂದರೆ ನನ್ನ ಲೈಫೇ ಇಲ್ಲ ಅಂತ ಅಂದ್ಕೊಂಡಿದ್ದಿದ್ದು. ಅದಾದಮೇಲೆ ನನಗೆ ಫ್ರೀಡಮ್ 3 ನನಗೆ ಗಾಸ್ಪಲ್ ಸಿಕ್ತು. ವಾಟ್ ಇಸ್ ಟ್ರೂತ್ ಇಸ್ ಗಾಡ್ ಆ್ಯಂಡ್ ಟ್ರೂತ್ ವಿಲ್ ಸೆಟ್ ಯು ಫ್ರೀ. ಅದು ಹೆಂಗಾಯಿತು ಅಂದರೆ ಜೀಸಸ್ ಇಸ್ ದ ಟ್ರೂತ್ ಆ್ಯಂಡ್ ದಟ್ ಟ್ರೂತ್ ಐ ಸೆಟ್ ಮೀ ಫ್ರೀ ಆ್ಯಂಡ್ ಟ್ರೂ ಫ್ರೀಡಮ್ ಅಲ್ಲಿಂದ ಅರ್ಥ ಆಯಿತು. ಅದಾದಮೇಲೆ ನನ್ನ ಲೈಫ್ ಇದೇನೇನಿತ್ತು ಎವ್ರಿಥಿಂಗ್ ವ್ಯಾನಿಶ್ಡ್. ಮೈ ಓನ್ಲಿ ಗೋಲ್ ಇಸ್ ಜೀಸಸ್ ನೌ. ಮೈ ಓನ್ಲಿ ಫೋಕಸ್ ಇಸ್ ಆನ್ ಜೀಸಸ್. ನಂಗೆ ಬೇರೆ ಈ ಲೋಕದಲ್ಲಿ ತುಂಬ ಜನ ಹೇಳ್ತಾರೆ, ಇವಾಗ ನೀನು ಅಷ್ಟೊಂದು ಹಾರ್ಡ್ ವರ್ಕ್ ಮಾಡಿದ್ದೆ, ಇವಾಗ ಏನಕ್ಕೆ ನೀನು ಜೀಸಸ್ನ ನಂಬ್ಕೊಂಡು ತುಂಬ ಜನ ನನ್ನ ಸ್ಪೋರ್ಟ್ಸಲ್ಲಿ ಬಿಟ್ಟು ಬರುವಾಗನೂ ನಾನು ಕೇಳಿದರು, ಯಾಕೆ ನೀನು ಇಷ್ಟೆಲ್ಲ ನಿನ್ನ ಸೆಲ್ಫ್ನ ಬಿಲೀವ್ ಮಾಡಬೇಕು. ಬಟ್ ಸಮಥಿಂಗ್ ಇನ್ಸೈಡ್ ಮೀ ಐ ಯೂಸ್ ಟು ಫೀಲ್ ದಟ್ ಗಿಲ್ಟ್. ಆ ಗಿಲ್ಟ್ ಅನ್ನೋ ಫ್ಯಾಕ್ಟರ್ ಹೆಂಗಿತ್ತು ಅಂದರೆ ನಂಗೆ ಯಾವಾಗೂ ಗಿಲ್ಟಲ್ಲೇ ಸತ್ತೋಗ್ತೀನ ಅಂತ ಫೀಲ್ ಆಗ್ತಿತ್ತು. ಅದಾದಮೇಲೆ ಟ್ರೂ ಗಾಸ್ಪಲ್ ಬಂದಾದಮೇಲೆ ನನ್ನ ಲೈಫ್ ಹೆಂಗೆ ಚೇಂಜ್ ಆಯಿತು, ಪಾಸ್ಟಲ್ಲಿ ಹೆಂಗಿತ್ತು, ಗಾಸ್ಪಲ್ ಸಿಕ್ಕಾದ್ಮೇಲೆ ಹೆಂಗಿತ್ತು, ಆಮೇಲೆ ನಾನು ಇವಾಗ ಪ್ರೆಸೆಂಟ್ ಲೈಫ್ ಹೆಂಗಿದೆ, ಇನ್ನು ಮುಂದೆ ಏನು ಮಾಡಬೇಕು ಅಂತ ನನ್ನ ಲೈಫ್ ಸ್ಟೋರಿ ಹೇಳ್ತೀನಿ. ಫಸ್ಟ್ ಇವಾಗ ಪ್ರೈಸ್ ದ ಲಾರ್ಡ್ ಎವ್ರಿ ಒನ್. ಇವಾಗ ಸ್ಟಾರ್ಟ್ ಮಾಡ್ತೀನಿ ನಾನು ಟೆಸ್ಟಿಮನಿ ಹೇಳೋಕ್ಕೆ. ಫಸ್ಟ್ಲಿ ನನ್ನ ಹೆಸರು ರೀನಾ ಆಕ್ಸಿಲಿಯಾ ಲಾರೆನ್ಸ್ ಅಂತ. ಆ್ಯಂಡ್ ನಮ್ಮ ಮನೆಯಲ್ಲಿ ಅಪ್ಪ ಅಮ್ಮ ಆ್ಯಂಡ್ ನನ್ನ ಸಿಬ್ಲಿಂಗ್ ಇದ್ದಾನೆ. ಅವ್ನು ಬಂದುಬಿಟ್ಟು ಇಂಜಿನಿಯರಿಂಗ್ ಮಾಡ್ತಿದ್ದಾನೆ. ಇವಾಗ ಕರೆಂಟ್ಲಿ ನಾನು ಬ್ಯಾಚುಲರ್ಸ್ ಇನ್ ಫಿಸಿಯೋಥೆರಪಿ ಓದ್ತಿದ್ದೀನಿ. ಇದು ನಂಗೆ ಮೋಸ್ಟ್ ಆಫ್ ದ ಟೈಮ್ಸ್ ನಾನೇನು ಮಾಡ್ತಿದ್ದೆ, ಚಿಕ್ಕ ವಯಸ್ಸಲ್ಲಿ ಹೆಂಗಂದರೆ 2 ಇಯರ್ಸಲ್ಲೇ ನಾನು ಹಾಡೋಕ್ಕೆ ಕಲಿತೆ. ಅಂದರೆ ತುಂಬ ಜನ ನಮ್ಮ ನೇಬರ್ಸ್ ಎಲ್ಲ ಬಂದುಬಿಟ್ಟು ನನ್ನ ಆದಿಯಲ್ಲಿ ದೇವರ ವಾಕ್ಯವಿತ್ತು ಆ ಹಾಡನ್ನ ತುಂಬ ಜನ ನನ್ನ ಕೇಳ್ತಿದ್ರು, ಹಾಡಿ ಅಂತ. ಅವಾಗ ನಾನು ಚಿಕ್ಕ ಮಗು, ನಂಗೆ ಅಷ್ಟು ಬರ್ತಿರಲಿಲ್ಲ ಸ್ಪಷ್ಟವಾಗಿ. ಬಟ್ ದೆನ್ ನಂಗೆ ಅವಾಗ ಗೊತ್ತಿತ್ತು ಜೀಸಸ್ ಇಸ್ ಮೈ ಹೀರೋ, ಜೀಸಸ್ ಇಸ್ ಮೈ ಸೂಪರ್ ಹೀರೋ, ಆಮೇಲೆ ಈಸ್ ಎವ್ರಿಥಿಂಗ್ ಅಂತ ನಂಗೆ ಗೊತ್ತಿತ್ತು. ಹಿ ವಾಸ್ ಮೈ ಫಸ್ಟ್ ಲವ್. ಅದಾದಮೇಲೆ ಲೈಫ್ ಏನಾಯಿತು ಅಂದರೆ ಬರ್ತಾ ನಂಗೆ ಸ್ಕೂಲ್ಸಲ್ಲಿ ತುಂಬ ತೊಂದರೆ ಆಗ್ತಿತ್ತು. ಯಾಕಂದರೆ ಎಲ್ಲರೂ ಏನಂತಿದ್ರು, ನೀನು ನೋಡೋಕ್ಕೆ ಚೆನ್ನಾಗಿಲ್ಲ, ನೀನೇನಕ್ಕೆ ಇಷ್ಟು ಸಣ್ಣ ಇದೆಯಾ, ಮತ್ತು ಎಲ್ಲ ಬುಲ್ಲಿಂಗ್ ಮತ್ತು ಏನೇನೋ ಸೈಕಲಾಜಿಕಲ್ ಟ್ರಾಮಾ ಥರ ಆಯಿತು. ಅದಾದಮೇಲೆ ನನಗೆ ಏನು ಮಾಡೋದು ದೇವರೇ, ನನಗೆ ಆವಾಗ ರಿಟ್ರೀಟ್ಸ್ಗೆ ಹೋಗ್ತಿದ್ದೆ, ರಿಟ್ರೀಟ್ಸಿಂದ ಬರ್ತಿದ್ದೆ. ಬಟ್ ದೆನ್ ವರ್ಡ್ ಆಫ್ ಗಾಡ್ ಬಂದ್ಬಿಟ್ಟು ಇಟ್ ಇಸ್ ಜೆರೆಮಯ 23:29 ಹೇಳುತ್ತೆ, ಇಫ್ ಐ ಆಮ್ ನಾಟ್ ರಾಂಗ್, ವರ್ಡ್ ಆಫ್ ದ ಲಾರ್ಡ್ ಈಸ್ ಲೈಕ್ ಅನ್ ಹ್ಯಾಮರ್. ಅದು ಎಷ್ಟೇ ಕಠಿಣವಾದ ಹೃದಯಗಳಿದ್ರೂ ಅದು ಎಲ್ಲ ಒಡೆದು ನುಚ್ಚು ನೂರು ಮಾಡುತ್ತೆ. ಅದು ನನ್ನ ಫಿಯರ್ಸ್ ಮತ್ತು ಆ್ಯನ್ಸೈಟಿ ಏನೇನಿತ್ತು ಎಲ್ಲ ಅವ್ರು ಬ್ರೇಕ್ ಮಾಡಿದ್ರು. ಪ್ರೈಸ್ ಬಿ ಟು ಗಾಡ್ ಫಾರ್ ದ್ಯಾಟ್. ಬಟ್ ನನಗೆ ಎಲ್ಲ ರಿಟ್ರೀಟ್ಸ್ಗೆ ಹೋಗ್ತಿರುವಾಗ ನನಗೆ ಟೀಮಲ್ಲಿ ಇರೋಕ್ಕೆ ತುಂಬ ಇಷ್ಟ. ನನಗೊಂದು ಸ್ಪಿರಿಚುವಲ್ ಟೀಮ್ ಬೇಕು ಅಂತ ಅನ್ಕೋತಿದ್ದೆ. ಯಾಕಂದರೆ ಫಸ್ಟ್ ನಾನೇನು ಮಾಡಬೇಕು, ಯಾರನ್ನೂ ನಂಬಾರ್ದು. ಬಟ್ ದೆನ್ ನನಗೆ ಏನು ಅನಿಸ್ತು, ಮೇ ಬಿ ಸ್ಪಿರಿಚುವಲ್ ಟೀಮಲ್ಲಿ ಇದ್ದರೆ ನಾವೇನಾದರೂ ಒಂದು ಕನೆಕ್ಷನ್ ಇರುತ್ತೆ, ಆಮೇಲೆ ವಿ ಆಲ್ ಕ್ಯಾನ್ ಗ್ರೋ ಟುಗೆದರ್ ಆ್ಯಂಡ್ ಗೆಟ್ ಗ್ಲೋರಿ ಟು ಫಾದರ್ಸ್ ನೇಮ್ ಅಂತ. ಬಟ್ ದೆನ್ ನನಗೆ ಒಂದು ಅನಿಸಿದ್ದು, ಎಲ್ಲ ಕಡೆ ನೇಮ್ ಕೊಟ್ಬಿಟ್ಟು ಬರ್ತಿದ್ದೆ, ಯಾರೂ ವಾಪಸ್ ಕಾಲ್ ಮಾಡ್ತಿರ್ಲಿಲ್ಲ. ನನಗೆ ಅದೊಂಥರ ಏನಾಯಿತು ಅಂದರೆ, ಒಂದು ಪರ್ಟಿಕ್ಯುಲರ್ ಟೈಮಲ್ಲಿ ದೇವ್ರು ನನ್ನ ಎಲ್ಲರೂ ಪ್ರೀತಿ ಮಾಡ್ತಾರೆ, ನನ್ನೊಬ್ಬಳನ್ನ ಮಾತ್ರ ಪ್ರೀತಿನೇ ಮಾಡಲ್ಲ ಅಂತ. ಅದಾದಮೇಲೆ
ಇಲ್ಲಿ ಬರೋಕ್ಕೆ ಮುಂಚೆ ಫ್ರೀಡಮ್ 3ಗೆ ಬರೋಕ್ಕೆ ಮುಂಚೆ ನಾನೊಂದು ರಿಟ್ರೀಟ್ಗೆ ಹೋಗಿದ್ದೆ. ಆವಾಗ ಅನ್ಕೋತಿದ್ದೆ, ದೇವ್ರೆ ಇವಾಗ ನನ್ನ ಹತ್ರ ನೀವು ಮಾತಾಡಿಲ್ಲ, ನೀವು ನಿಮ್ಮ ಟ್ರೂ ಸೆಲ್ಫ್ನ ನಂಗೆ ರಿವೀಲ್ ಮಾಡಿಲ್ಲ ಅಂದರೆ ನಾನು ದ ವರ್ಲ್ಡ್ ವಿಲ್ ಬಿ ಬಿಫೋರ್ ಮೀ ಆ್ಯಂಡ್ ದ ಕ್ರಾಸ್ ವಿಲ್ ಬಿ ಬಿಹೈಂಡ್ ಮೀ ಅಂತ ಹೇಳಿದ್ದೆ. ಅದಾದಮೇಲೆ ಆ ರಿಟ್ರೀಟಲ್ಲಿ ಕೂಡ 1 ಡೇ ರಿಟ್ರೀಟ್ ಇತ್ತು. ಇಟ್ ವಾಸ್ ಓಕೆ, ವರ್ಡ್ ಆಫ್ ದ ಗಾಡ್ ಪವರ್ಫುಲ್ ಆಗಿತ್ತು, ನಂಗೆ ಒಳಗಡೆ ಇತ್ತು. ಆ ಕನ್ವಿಕ್ಷನ್ ಅನ್ನೋದು ಮೇ ಬಿ ಅಲ್ಲಿಂದ ಸೀಡ್ ಎಲ್ಲ ಗ್ರೋ ಆಗ್ತಿತ್ತು. ಅದಾದಮೇಲೆ ನೆಕ್ಸ್ಟ್ ನಮ್ಮ ಕಸಿನ್ ಒಬ್ಬರು ಇಲ್ಲಿ ಫ್ರೀಡಮ್ 3 ರಿಟ್ರೀಟ್ ಇದೆ ಅಂತ ಹೇಳಿದ್ರು. ಅಲ್ಲೇ ಏನು ಚೇಂಜ್ ಆಗಿಲ್ಲ, ಇನ್ನು ಫ್ರೀಡಮ್ 3 ರಿಟ್ರೀಟಿಗೆ ಬಂದು ಏನು ಚೇಂಜ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೆ. ಅದಾದಮೇಲೆ ಲಾಸ್ಟ್ ನಮ್ಮಮ್ಮ ಹತ್ರ ಹೋಗಿ ಹೇಳಿದೆ, ಅಮ್ಮ ನಾನು ಇವಾಗ ರಿಟ್ರೀಟ್ಗೆ ಹೋಗಬೇಕು ಅಂತ ಅನಿಸ್ತಿಲ್ಲ, ನನಗೆ ಏನಾಗ್ತಿದೆಯೋ ಗೊತ್ತಿಲ್ಲ. ನಮ್ಮಮ್ಮ ಬೇರೆದಕ್ಕೆಲ್ಲ ಅಷ್ಟೊಂದು ಹಠ ಮಾಡ್ತೀಯ ಅಲ್ವಾ, ಇವಾಗ ದೇವ್ರಿಗೆ ಇಲ್ಲಿ ರಿಟ್ರೀಟ್ಗೆ ಹೋಗೋಕ್ಕೆ ನಿಂಗೆ ಏನು ಕಷ್ಟ ಅಂತ. ಆವಾಗ ನಂಗೆ ಅನಿಸ್ತು ಮೇ ಬಿ ನನಗೆ ಎಕ್ಸ್ಟರ್ನಲ್ ಪುಷ್ ಬೇಕಿತ್ತು ಆ್ಯಂಡ್ ಫ್ರೀಡಮ್ 3ಗೆ ಬಂದೆ. ಅದಾದಮೇಲೆ ನನಗೆ ತುಂಬ ಅವಾಗೂ ಟ್ರೈನಲ್ಲಿ ಫುಲ್ ಅವತ್ತೇನಿತ್ತು ಅಂದರೆ ಕ್ರಿಕೆಟ್ ಮ್ಯಾಚ್ ಇತ್ತು, ಸೆಮಿಫೈನಲ್ಸ್ ಅನಿಸುತ್ತೆ. ಆವಾಗ ನಾನೇನು ಅಂದ್ಕೊಂಡೆ, ದೇವ್ರೆ ನಾನು ಫುಲ್ ಟ್ರೈನಲ್ಲಿ ಯಾರ ಹತ್ರನೂ ಮಾತಾಡಿಲ್ಲ, ಐ ವಾಸ್ ಜಸ್ಟ್ ವಾಚಿಂಗ್ ದ ಮ್ಯಾಚ್. ಮತ್ತು ಇಲ್ಲಿ ಬಂದಾದಮೇಲೆ ಫಸ್ಟ್ ಡೇ ನನಗೆ ಅದು ನೆವಿಲನ್ನ ಬಂದುಬಿಟ್ಟು ಇದು ಕೊಟ್ಟಿದ್ದರು, ಏನದು ಎಲ್ಲರೂ ಯಾರು ಒಂದು 7 ಮೆಂಬರ್ಸ್ ವಾಲಂಟಿಯರ್ಸ್ ಮುಂದೆ ಬನ್ನಿ ಅಂತ. ಆವಾಗ ನಾನು ಫಸ್ಟ್ ಹೋದೆ. ನನಗೆ ಸುಮ್ಮನೆ ಇಂಥ ಎಕ್ಸ್ಟರ್ನಲ್ ಆ್ಯಕ್ಟಿವಿಟೀಸಲ್ಲೆಲ್ಲ ಒಂಥರ ತುಂಬ ಇಷ್ಟ ಇತ್ತು. ಸೊ ನಾನು ಹೋದೆ. ಅದಾದಮೇಲೆ ಕರೆಕ್ಟಾಗಿ ನನಗೆ ಲೋನ್ಲಿನೆಸ್ ಅಂತ ಒಂದು ಕೋಟ್ ಬಂದಿತ್ತು. ಅವಾಗ ನಂಗೆ ಅನಿಸ್ತಿತ್ತು ಆವಾಗಿಂದನೇ ದೇವ್ರು ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಅಂತ. ಐ ಟ್ರೂಲಿ ಬಿಲೀವ್ ದಟ್ ಅದು ನನಗೋಸ್ಕರ ಬಂದಿದೆ ಅಂತ. ಅದಾದಮೇಲೆ ಇವಾಗ ಸ್ಟಾರ್ಟ್ ಆಯಿತು ನನ್ನ ಟ್ರೂ ಎಕ್ಸ್ಪೀರಿಯನ್ಸ್ ಆಫ್ ಗಾಡ್. ಫಸ್ಟ್ ಏನಾಯಿತು ಅಂದರೆ ಐ ಸ್ಟಾರ್ಟೆಡ್ ಟಾಕ್ಸ್ ಎಲ್ಲ ಕೇಳ್ತಿದ್ದೆ. ಫಸ್ಟ್ ಸ್ಟಾರ್ಟಿಂಗ್ ಸಿಜು ಬ್ರದರ್ ಟಾಕ್ ಕೊಡುವಾಗ ನಂಗೆ ಸ್ವಲ್ಪ ಬೋರಿಂಗ್ ಅನಿಸಿತ್ತು. ಅದಾದಮೇಲೆ ನಂಗೆ ಅಷ್ಟೊಂದು ಅರ್ಥ ಆಗ್ತಿರ್ಲಿಲ್ಲ. ಅವ್ರು ಆಚೆ ನಿಂತಾಗ ನಾನು ಹೋಗಿ ಸ್ವಲ್ಪ ಕ್ವೆಶನ್ಸ್ ಕೇಳಿದೆ. ಅವ್ರು ಎಷ್ಟು ಕ್ಲಿಯರಾಗಿ ಹೇಳಿದ್ರು ಅಂದರೆ ಅದು ನನಗೆ ಎಷ್ಟು ದಿನವರೆಗೂ ನಾನು ತುಂಬ ಜನ ಹತ್ರ ಹೋಗಿ ಆ ಕ್ವೆಶನ್ಸ್ ಕೇಳಿದ್ದೆ, ಬಟ್ ದೇ ವರ್ ಸೋ ರೂಡ್ ಟು ಮೀ. ಅಂದರೆ ನೀನು ಇಷ್ಟು ಬಾರ್ನ್ ಕ್ಯಾಥಲಿಕ್ ಆಗಿದೆಯಾ, ನಿಂಗೇನು ಇಷ್ಟು ಗೊತ್ತಿಲ್ಲ ಅಂತ. ಬಟ್ ಬ್ರದರ್ ಎಕ್ಸ್ಪ್ಲೇನ್ ಮೀ ಇನ್ ಅ ವೇ ಲೈಕ್ ನನಗೆ ಜಡ್ಜ್ ಮಾಡಿದ್ದಾರೆ ಅವರು ಅಂತ ನಂಗೆ ಅದು ಫೀಲ್ ಆಗಿಲ್ಲ. ನೆಕ್ಸ್ಟ್ ಅದಾದಮೇಲೆ ಏನಾಯಿತು ಅಂದರೆ ಐ ಕೇಮ್ ಬ್ಯಾಕ್. ನೆಕ್ಸ್ಟ್ ಡೇಯಿಂದ ನಂಗೆ ಸ್ಟಾರ್ಟ್ ಆಯಿತು. ನನಗೆ ಹೆಂಗಾಯಿತು ಗಾಸ್ಪಲ್, ಅದು ಟ್ರೂತ್. ದೇವರು ನಮಗೋಸ್ಕರ ಯಾಕೆ ಬಂದರು? ಜೀಸಸ್ ಕೇಮ್ ಆನ್ ದಿಸ್ ಅರ್ತ್ ಫಾರ್ ಮೀ. ಹಿ ಟುಕ್ ಬರ್ತ್, ಹಿ ಡೆಡ್ ಆ್ಯಂಡ್ ಈ ಸಫರ್ಡ್ ಆ್ಯಂಡ್ ಈ ಆಲ್ಸೋ ರಿಸೋರೆಕ್ಟೆಡ್. ಅದು ಯಾರಿಗೋಸ್ಕರ ಮಾಡಿದ್ದಾರೆ? ಅದೆಲ್ಲ ಅಷ್ಟು ನೋವೆಲ್ಲ ತಗೋಬೇಕಾ ದೇವರು? ನನಗೆ ಅನಿಸಿತ್ತು, ಯಾಕೆ ದೇವ್ರು ಇಷ್ಟೆಲ್ಲ ನೋವು ತಗೊಂಡು ನನಗೋಸ್ಕರ ಸೇವ್ ಮಾಡಬೇಕು ಅಂತ. ಅದಾದಮೇಲೆ ನಾನು ಪ್ರೇ ಮಾಡ್ತಿರುವಾಗ ನನಗೆ ಇದು ಇಷ್ಟೇ ಆಗಿದ್ದು. ನಾನು ಅಂದ್ಕೊಂಡೆ, ಇಷ್ಟು ಜನನ ಎಲ್ಲ ಡಿಸ್ಟ್ರಾಯ್ ಮಾಡಿಬಿಟ್ಟು ನೀವು ಆರಾಮಾಗಿರ್ಬೋದಲ್ಲ ದೇವ್ರೆ, ಇದೇ ಕೇಳಿದ್ದು. ಅದಾದಮೇಲೆ ದೇವ್ರು ಏನು ಹೇಳಿದ್ರು ಅಂದರೆ, ಐ ಲವ್ ಫಾದರ್ ಗಾಡ್, ನಾನು ಅಷ್ಟು ನಿಮ್ಮನ್ನು ಇಷ್ಟಪಟ್ಟಿದ್ದೀನಿ ಬಿಕಾಸ್ ನಾನು ಓನ್ಲಿ ಬಿಗಾಟನ್ ಸನ್ನ ನಿಮಗೋಸ್ಕರ ಕಳಿಸಿದ್ದೀನಿ. ನೀವೆಲ್ಲ ಯಾರು ಅವ್ರನ್ನ ಟ್ರೂಲಿ ಬಿಲೀವ್ ಮಾಡ್ತೀರಾ ಅವ್ರಿಗೆ ಇಟರ್ನಲ್ ಲೈಫ್ ಸಿಗುತ್ತೆ. ಇಟ್ ಈಸ್ ಎಷ್ಟು ಸಿಂಪಲ್ ಅಂದರೆ, ಇದಕ್ಕೆ ಮುಂಚೆ ಇವೆಲ್ಲ ಕೇಳಿರ್ತೀವಿ, ಬಟ್ ದೆನ್ ನಮ್ಗೆ ಅನುಭವಕ್ಕೆ ಬರೋದು ಆ ಟ್ರೂ ಒಳಗಡೆ ಏನೋ ಒಂಥರ ಸಂತೋಷ, ಹ್ಯಾಪಿನೆಸ್, ಅದು ಯಾವುದು ವರ್ಲ್ಡ್ ಕೊಡೋಕ್ಕೆ ನಮ್ಗೆ ಸಾಧ್ಯ ಇಲ್ಲ. ಅದಾದಮೇಲೆ ನಾನು ಮನೆಗೆ ಹೋದೆ. ಮನೆಗೆ ಹೋಗಿ ಬಂದಮೇಲೆ ಅದು ಟ್ರೂ ಎಕ್ಸ್ಪೀರಿಯನ್ಸ್ ಅಂದರೆ ನಾನು ಹೇಳ್ದಷ್ಟು ಸುಲಭವಾಗಿ ಯಾರಿಗೂ ಇದಾಗಲ್ಲ, ಅರಿವಾಗಲ್ಲ. ಬಟ್ ದೆನ್ ಯು ಶುಡ್ ಎಕ್ಸ್ಪೀರಿಯನ್ಸ್ ವಿದಿನ್. ಇಟ್ ಈಸ್ ನಾಟ್ ಅ ಫೀಲಿಂಗ್, ಇಟ್ ಈಸ್ ಆ್ಯಕ್ಟ್ ಆಫ್ ಫೇತ್. ಮತ್ತು ಹೋಗಾದಮೇಲೆ ನನಗೆ ಫಸ್ಟ್ ಡೇ ನಾನು ಕ್ರಿಕೆಟ್ಗೆ ಹೋದೆ. ಮತ್ತು ಆ್ಯಸ್ ಯೂಶ್ವಲ್ ನನ್ನ ಲೈಫ್ ಸ್ಟಾರ್ಟ್ ಮಾಡಬೇಕು ದೇವ್ರೆ ಅಂತ. ಅದಾದಮೇಲೆ ನನಗೆ ಒಳಗಡೆನೇ ಅನಿಸ್ತು, ಇನ್ಮೇಲಿಂದ ನಾನು ಇವೆಲ್ಲ ಮಾಡ್ತಾಯಿದ್ರೆ ಮೇ ಬಿ ಬೇರೆಯವ್ರಿಗೆ ಕಾಲಿಂಗ್ಸ್ ಡಿಫ್ರೆಂಟ್ ಆಗಿರುತ್ತೆ, ಬಟ್ ನನ್ನ ಕಾಲಿಂಗ್ ಡಿಫ್ರೆಂಟ್ ಆಗಿರುತ್ತೆ ಅಲ್ವಾ. ಐ ಕಾಂಟ್ ಕಂಪೇರ್ ಮೈ ಸೆಲ್ಫ್ ಟು ಎನಿ ಒನ್ ಎಲ್ಸ್. ಮೇ ಬಿ ಇವಾಗೇನು ಎಕ್ಸಾಂಪಲ್ ಕೊಡೋದಂದರೆ, ಇವಾಗ ನಾನು ಕ್ರಿಕೆಟ್ ಆಡ್ತಿದ್ದೀನಿ. ಇವಾಗ ಆ ಕ್ರಿಕೆಟ್ ಆಡ್ತಿದ್ದೀನಿ, ನಾನು ಒಳಗಡೆ ನನಗೆ ಆ ಗಿಲ್ಟ್ ಇದ್ದರೆ ನಾನು ಅದರಿಂದ ಆಚೆ ಬರಲೇಬೇಕಾಗತ್ತೆ. ಇವಾಗ ಯಾರೂ ಹೇಳಿಲ್ಲ ನನಗೆ ನೀನು ಕ್ರಿಕೆಟ್ ಬಿಟ್ಬಿಟ್ಟು ಈ ಪ್ರೇಯರಲ್ಲೇ ಇರಬೇಕು ಅಂತ, ಬಟ್ ಐ ಗಾಟ್ ದ ಕನ್ವಿಕ್ಷನ್ ವಿದಿನ್ ಮೈ ಸೆಲ್ಫ್. ಆವಾಗ
ಫ್ರಮ್ ದೆನ್ ನಾನು ಬೈಬಲ್ ಮುಂಚೆ ಎಲ್ಲ ಏನಂತ ಎಲ್ಲ ಓದಾಗ ಹೇಳ್ತಿದ್ರು ಬೈಬಲ್ ಈಸ್ ವೆರಿ ಹಾರ್ಡ್, ನಮಗೆ ಓದೋಕ್ಕಾಗಲ್ಲ ಅಂತ. ನಾನೇನು ಅನ್ಕೋತಿದ್ದೆ ಮೈಂಡಲ್ಲಿ, ಮೇ ಬಿ ಬೈಬಲ್ ಈಸ್ ವೆರಿ ಹಾರ್ಡ್, ನಾನು ಓದಿದ್ರೇನು ನಂಗೆ ಅರ್ಥ ಆಗಲ್ಲ ಅಂತ. ಇವಾಗ ನನಗೆ ನಾನು ಎಷ್ಟು ಸ್ಟಬನ್ ಆಗಿದ್ದೀನಿ ಅಂದರೆ, ನನಗೆ ಫಸ್ಟ್ ಒನ್ ಚಾಪ್ಟರ್ ಎತ್ಕೊಂಡ್ರೆ ಒಂದು 5 ಲೈನ್ಸ್ ಅರ್ಥ ಆಗಿಲ್ಲ ಅಂದರೂ ನಾನು ಮುಂದೆ ಹೋಗಲ್ಲ. ಐ ಬಿ ಲೈಕ್ ಗಾಡ್, ಯು ಮೇಕ್ ಮೀ ಅಂಡರ್ಸ್ಟ್ಯಾಂಡ್, ಬಿಕಾಸ್ ನಂಗೆ ಇದು ಅರ್ಥ ಆಗಿಲ್ಲ ಅಂದರೆ ನಾನು ಬೇರೆಯವ್ರಿಗೆ ಹೋಗಿ ನನ್ನ ಎಕ್ಸ್ಪೀರಿಯನ್ಸ್ ಹೆಂಗೆ ಶೇರ್ ಮಾಡಲಿ. ನಾನು ಅಲ್ಲೇ ಕುತ್ಕೊತೀನಿ. ಯು ಶುಡ್ ಬಿ ನಾನು ಎಲ್ರಿಗೂ ಹೇಳ್ತಿರೋದು ಒಂದೇ, ಯು ಶುಡ್ ಬಿ ಸ್ಟಬನ್. ನೀವು ಅಪ್ಪ ಅಮ್ಮ ಹತ್ರ ಎಷ್ಟು ಜಗಳ ಮಾಡ್ತೀರಾ, ನಂಗೆ ಇದು ಏನಾದರೂ ಕೊಟ್ಟಿಲ್ಲ ಅಂದರೆ ನಿಮ್ಗೆ ಎಷ್ಟು ಫೀಲ್ ಆಗುತ್ತೆ ಅಲ್ವಾ? ಸೇಮ್ ಥಿಂಗ್ ಯು ಫೈಟ್ ಫಾರ್ ನಿಮ್ಮ ದೇವ್ರ ಹತ್ರ ಕೇಳ್ಕೊಳ್ಳಿ. He will give you the right answer at the right time. Maybe ನನಗೆ ಸೇಮ್ ವರ್ಡ್ 2 years ಬ್ಯಾಕ್ ಬಂದಿದ್ರೆ ಐ ವುಡ್ ಹ್ಯಾವ್ ರಿಜೆಕ್ಟೆಡ್ ಅನಿಸುತ್ತೆ. ಬಟ್ ನಾವೇನು ಅನ್ಕೋಬೇಕು, ಇದಕ್ಕೆ ಮುಂಚೆ ಹೆಂಗಿತ್ತು, ಇದಾದಮೇಲೆ ಹೆಂಗಿತ್ತು, ಆ ಟೈಮಲ್ಲಿ ನಾವು ಅಕ್ಸೆಪ್ಟ್ ಮಾಡಿರಲ್ಲ. ರೈಟ್ ಟೈಮಲ್ಲಿ ಗಾಡ್ಸ್ ಪ್ಲ್ಯಾನ್ ಇಸ್ ಸೋ ಪರ್ಫೆಕ್ಟ್. ಆವಾಗ ಯಾವ ಟೈಮಲ್ಲಿ ಏನಾಗಬೇಕು ಅಂತ ಅವರೇ ತಿಳಿಸ್ಕೊಡ್ತಾರೆ. ಅದಾದಮೇಲೆ ಐ ಜಸ್ಟ್ ವೆಂಟ್. ನಾನು ಇದು ಲಾಸ್ಟ್ ಡೇ, ಇವತ್ತಿಂದ ನಾನು ಬರಲ್ಲ ಅಂತ ನನಗೆ ಅದು ಒಳಗಡೆ ಯಾರೂ ಹೇಳಿಲ್ಲ ನನಗೆ, ನೀನು ಕ್ರಿಕೆಟ್ ಬಿಟ್ಬಿಟ್ಟೆ ಬಂದು ಪ್ರೇಯರ್ ಮಾಡಬೇಕು ಅಂತ. ಬಟ್ ನನಗೆ ಒಳಗಡೆ ಇವಾಗ ಟ್ರೂ ಜಾಯ್ಸ್, ರಿಜಾಯ್ಸಿಂಗ್ ಇನ್ ದ ಲಾರ್ಡ್ ಅಂತ ಹೇಳ್ತೀವಲ್ಲ, ಐ ಹ್ಯಾವ್ ಫೆಲ್ಟ್ ದಟ್ ಟ್ರೂಲಿ ಇನ್ ಮೈ ಹಾರ್ಟ್. ಆ್ಯಂಡ್ ದಿಸ್ ಇಸ್ ಮೈ ಟೈನಿ ಟೆಸ್ಟಿಮನಿ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್. ಪ್ರೇಸ್ ಬಿ ಟು ಗಾಡ್. ಆ್ಯಂಡ್ ನನಗೆ ನನ್ನ ಲೈಫಲ್ಲಿ ಇಷ್ಟೆಲ್ಲ ಚೇಂಜ್ ಆಗಿದೆ ಅಂದರೆ ಐ ಆಮ್ ಶ್ಯೂರ್ ಗಾಡ್ ವಿಲ್ ವರ್ಕ್ ಇನ್ ಈಚ್ ಒನ್ ಆಫ್ ಅವರ್ ಲೈಫ್ಸ್. ನಾವೇನು ಮಾಡಬೇಕು ಅಂದರೆ, ಜೀಸಸ್ ರಿವೀಲ್ ಯೋರ್ ಸೆಲ್ಫ್ ಟು ಮೀ, ಪ್ಲೀಸ್ ಟಾಕ್ ಟು ಮೀ, ಪ್ಲೀಸ್ ಟಾಕ್ ಟು ಮೀ. ನೀವು ಡಿಕ್ಲೇರ್ ಎಷ್ಟು ಸರಿ ಮಾಡ್ಕೊಂಡು ಹೋಗ್ತಿರ್ತೀರೋ, ಹಿ ವಿಲ್ ಡೆಫಿನೆಟ್ಲಿ ಆನ್ಸರ್. ನನ್ ಆಫ್ ಯೋರ್ ಪ್ರೇಯರ್ಸ್ ವಿಲ್ ಗೋ ವೇಸ್ಟೆಡ್ ವೆನ್ ಯು ಆಸ್ಕ್ ಸ್ಪಿರಿಚುವಲ್ ಗಿಫ್ಟ್. ಥ್ಯಾಂಕ್ ಯು ಸೋ ಮಚ್. ಪ್ರೈಸ್ ಬಿ ಟು ಗಾಡ್.